ಗೆಳೆಯ, ಗಾಯ ಎಷ್ಟು ದೊಡ್ಡದಾಗಿದೆ ಅಲ್ವಾ? ಆದ್ರೆ ಏನಾಯ್ತು? ಅದನ್ನ ಹಾಗೆ ಬಿಡಕ್ಕೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ನೀವ್ ಯಾವ ಹೆಣ್ಣಿನ ಅವಮಾನನೂ ಸಹಿಸೋರಲ್ಲ. ಹಾಗೆ ರಾಧೆದು ಕೂಡ. ನೀನ್ ಬರೋದಕ್ಕಾಗ್ಲಿಲ್ಲ ಅಂತ ದ್ರೌಪದಿನ ಕಳಿಸ್ಕೊಟ್ಟಿದ್ಯಾ ರಾಧಾ? ಸತ್ಯವಾಗ್ಲು ನೀನಿದರ ಋಣನ ನನ್ನ ಮೇಲೆ ಹೊರಿಸ್ಬಿಟ್ಟೆ. ಆದ್ರೇನಾಯ್ತು? ನನಗೆ ಪೂರ್ಣ ವಿಶ್ವಾಸ ಇದೆ, ಸಮಯ ಬಂದಾಗ ನೀನು ಈ ಋಣನು ತೀರಿಸ್ತೀಯ ಕೃಷ್ಣ. ಇವತ್ತು ನೀನು ಸಾಬೀತು ಮಾಡಿಬಿಟ್ಟೆ ದ್ರೌಪದಿ. ಕೇವಲ ನಾನ್ ಮಾತ್ರ ನಿನ್ನ ಗೆಳೆಯ ಅಲ್ಲ, ನೀನು ಕೂಡ ನನ್ನ ಗೆಳತಿ ಅಂತ. ಇದಂತೂ ನನಗೆ ತುಂಬಾ ಸೌಭಾಗ್ಯದ ವಿಷಯ ಗೆಳೆಯ ಕೃಷ್ಣ. ನೀವು ನನ್ನನ್ನು ಕೂಡ ಗೆಳತಿ ರೂಪದಲ್ಲಿ ಸ್ವೀಕರಿಸ್ಬಿಟ್ಟಿದ್ದೀರಾ. ಅದರ ಜೊತೆ ಇನ್ನೊಂದನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಇವತ್ತಿನಿಂದ ನಾನು ನಿನಗೆ ಋಣಿ ದ್ರೌಪದಿ. ಹಾಗೆ ನಾನು ಮಾತು ಕೊಡ್ತೀನಿ, ಇದನ್ನ ಖಂಡಿತವಾಗ್ಲೂ ತೀರಿಸ್ತೀನಿ. ಇವತ್ತು ನೀನು ಬಟ್ಟೆಯಿಂದ ಒಂದು ಪಟ್ಟಿಯನ್ನ ಕಟ್ಟಿದ್ಯಾ ದ್ರೌಪದಿ. ಇದರ ಒಂದೊಂದು ದಾರನು ಆಕಾಶದ ಎತ್ತರಕ್ಕೆ ದೊಡ್ಡದಾಗಿ ಖಂಡಿತ ಬರುತ್ತೆ ದ್ರೌಪದಿ, ನಿನ್ನ ಸಹಾಯಕ್ಕೋಸ್ಕರ. ಧನ್ಯವಾದ ಗೆಳೆಯ ಕೃಷ್ಣ, ಧನ್ಯವಾದ. ಏನಾಯ್ತು? ತುಂಬಾ ಒಳ್ಳೆ ಆಟ ಆಡಿದ್ಯಾ ರಾಧಾ ನೀನು. ನಾನಾ? ಆಟ ಆಡೋದೆಲ್ಲ ನೀನು. ಹೌದಾ? ಈಗ ನಾಟಕ ಸಾಕು. ನೀನು ಬೇಕು ಅಂತಾನೆ ದ್ರೌಪದಿ ನನಗೆ ಋಣಿ ಆಗೋ ಹಾಗೆ ಮಾಡ್ದೆ. ಖಂಡಿತ ನೀನೇ ಹೆದರಿಸಿದ್ಯಲ್ಲ ನನ್ನನ್ನ. ದ್ರೌಪದಿ ಏನೋ ದುರ್ಯೋಧನನಿಗೆ ಅವಮಾನ ಮಾಡಿದಾಳೆ, ಇದರಿಂದ ತುಂಬಾ ಕೆಟ್ಟದಾಗತ್ತೆ ಅಂತ, ಇದನ್ನ ಇಡೀ ಜಗತ್ತೇ ನೆನ್ಪಿಟ್ಕೊಳ್ಳುತ್ತೆ ಅಂತ. ಇದರಿಂದ ಅವಳ ರಕ್ಷಣೆಗೆ ನಾನೇನಾದ್ರೂ ಮಾಡ್ಲೇಬೇಕಿತ್ತಲ್ವಾ? ಅದಕ್ಕೆ ನೀನ್ ನನ್ನನ್ನ ಅವಳ ರಕ್ಷಕನನ್ನಾಗಿ ಮಾಡಿದ್ಯಾ. ನಿನ್ಗಿಂತ ಒಳ್ಳೆ ರಕ್ಷಕ ಇನ್ಯಾರಿರೋಕ್ ಸಾಧ್ಯ ಹೇಳು? ದ್ರೌಪದಿ ಧರ್ಮದ ಮೇಲಿದ್ದಾಳೆ, ಆ ಧರ್ಮನೇ ನೀನು. ಧರ್ಮೋ ರಕ್ಷತಿ ರಕ್ಷಿತಃ. ಈಗ ಮಾತಾಡೋದನ್ನು ಕಲ್ತ್ಬಿಟ್ಯಾ? ನಿನ್ನಿಂದಾನೇ ಕಲ್ತಿರೋದು. ಕುರುಡನ ಮಗ ಕುರುಡ, ನೇತ್ರಹೀನ ಧೃತರಾಷ್ಟ್ರನ ಪುತ್ರ, ದೃಷ್ಟಿಹೀನ ದುರ್ಯೋಧನ. ಮೂರ್ಖ ಮಾಡಿದರೆ ಮಾಮಶ್ರೀ ನನ್ನ. ಅವರು ಯಾವಾಗ್ಲೂ ನನ್ನೇ ಮೂರ್ಖ ಮಾಡ್ತಾರೆ. ಹೇಳಿ ಹೇಳಿ ನಾನು ಗೆಲ್ತೀನಿ ಅಂತ. ನಾನು ಪ್ರತಿ ಸಲ ಸೋತಿದ್ದೀನಿ. ಅಣ್ಣ, ಮಾಮಾಶ್ರೀ ಹೇಳಿದ್ರು ಏನಾದ್ರೂ ನಿಮ್ಗೆ ಕೋಪ ಬಂದ್ರೆ ಒಂದ್ಸಲ ಈ ಸಂದೇಶನ ಓದೋದಕ್ಕೆ. ದುರ್ಯೋಧನ, ಈ ಮಾವನಿಂದ ಏನೇನು ಮುಚ್ಚಿಟ್ಟಿದ್ಯಾ? ಗೊತ್ತಿದೆ ಕೋಪದಲ್ಲಿದ್ಯಾ ಅಂತ. ನಿನಗೆ ಜಯ ಬೇಕಾಗಿದೆ, ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ನೆನಪಿಟ್ಕೋ, ಜಯ ಯಾರಿಗೆ ಸಿಗುತ್ತೆ ಅಂದ್ರೆ ಯಾವ ಮಿತಿನೂ ಇಲ್ಲದೆ ಇರೋರಿಗೆ. ಸಂಬಂಧಕ್ಕಾಗ್ಲಿ ಕಟ್ಟುಪಾಡಿಗಾಗ್ಲಿ ಅಲ್ಲ. ಮತ್ತೆ ಗೆಲುವು ನಮ್ಮದೇ ಆಗಬೇಕು. ಆದ್ರೆ ಅದಕ್ಕೂ ಮೊದಲು ನೀನು ಉಡುಗೊರೆನ ನೋಡು. ಉಡುಗೊರೆ? ಈ ದಾಳ ಯಾವುದೋ ಸಾಮಾನ್ಯವಾದ ದಾಳ ಅಲ್ಲ ದುರ್ಯೋಧನ. ಇದು ನನ್ನ ತಂದೆ ಮೂಳೆಯಿಂದ ಮಾಡಿಸಿರೋದು ನಾನು. ಹಾಗೆ ಈ ದಾಳ ನನ್ನ ಪ್ರತಿ ಮಾತನ್ನು ಕೇಳುತ್ತೆ, ನನ್ನ ಮನಸ್ಸಿನ ಇಚ್ಛೆಗೆ ತಕ್ಕ ಹಾಗೆ ಆಡುತ್ತೆ. 3 ಹೇಳಿದ್ರೆ 3, 6 3 ಅಂದ್ರೆ 6 3. ನಾವು ಪಾಂಡವರಿಗೆ ಜೂಜಾಟಕ್ಕೆ ಆಹ್ವಾನ ಕೊಡೋಣ. ಒಬ್ಬ ಕ್ಷತ್ರಿಯ ಆದವನು ಜೂಜನ್ನಾಗ್ಲಿ ಯುದ್ಧನಾಗ್ಲಿ ತಿರಸ್ಕಾರ ಮಾಡೋದಿಲ್ಲ. ಇನ್ನು ಜೂಜಾಟ ಆಗತ್ತೆ. ಅದು ಈ ಜಗತ್ತಿನ ಇತಿಹಾಸದಲ್ಲಿ ಅಮರವಾಗಿ ಬಿಡುತ್ತೆ.
ಯಾವ ಕತ್ತಿನೂ ತೋರಿಸ್ದೆ, ಯಾರ ರಕ್ತನೂ ಹರಿಯದೆ ಇಂದ್ರಪ್ರಸ್ಥ ನಿನ್ನದಾಗತ್ತೆ ದುರ್ಯೋಧನ. ದುಶ್ಯಾಸನ, ಮಾಮಾಶ್ರೀ ಚಮತ್ಕಾರ ಮಾಡಿದ್ದಾರೆ. ಹೋಗಿ ಮಾಮಾಶ್ರೀಗೆ ಹೇಳು, ನನಗೆ ಕೇವಲ ರಾಜ್ಯ ಮಾತ್ರ ಅಲ್ಲ, ಪಾಂಡವರ ಗರ್ವ, ಪಾಂಡವರ ಮಾನ ಮರ್ಯಾದೆ ಎಲ್ಲ ಬೇಕು. ಮತ್ತೆ ಅಹಂಕಾರಿ ದ್ರೌಪದಿ. ಕುರುಡನ ಮಗ ಕುರುಡ, ನೇತ್ರಹೀನ ಧೃತರಾಷ್ಟ್ರನ ಪುತ್ರ, ದೃಷ್ಟಿಹೀನ ದುರ್ಯೋಧನ. ಆ 5 ಪತಿಯಂದಿರೋಳು ನನ್ನನ್ನ ನೇತ್ರಹೀನ ಅನ್ಲು ಅಲ್ವಾ? ಈ ಇಡೀ ಪ್ರಪಂಚದ ಕಣ್ಣೆದುರಿಗೆ ನಾನು ಅವಳನ್ನ ವಸ್ತ್ರಹೀನನನ್ನಾಗಿ ಮಾಡ್ತೀನಿ, ಆ ದ್ರೌಪದಿನ. ಸಾಮ್ರಾಟರಿಗೆ ಜಯವಾಗಲಿ. ಹಸ್ತಿನಾಪುರದಿಂದ ಸಂದೇಶ ಬಂದಿದೆ. ಮಹಾರಾಜ ಧೃತರಾಷ್ಟ್ರ ನಿಮ್ಮನ್ನೆಲ್ಲ ಹಸ್ತಿನಾಪುರಕ್ಕೆ ಕರೆದಿದ್ದಾರೆ. ರಾಜಸೂಯ ಯಾಗ ಸಫಲವಾಗಿದ್ದರ ಗೌರವಕ್ಕೋಸ್ಕರ, ಜೊತೆಗೆ ಆಹ್ವಾನ ಕೂಡ ಇದೆ ಜೂಜಿನ ಆಟಕ್ಕೆ. ದೊಡ್ಡಪ್ಪ ಆಹ್ವಾನ ಕಳಿಸಿದ್ದಾರೆ. ನಮ್ಮ ಪರಿವಾರ ಮತ್ತೆ ಒಂದಾಗುತ್ತೆ. ಇದಕ್ಕಿಂತ ಸಂತೋಷ ಆಗೋ ವಿಷಯ ಇನ್ನೇನಿದೆ? ನಾನು ಏನೋ ಹೇಳಬೇಕು ಅಂತಿದ್ದೀನಿ. ಸಾಮ್ರಾಟರ ಗೌರವದವರೆಗೂ ಎಲ್ಲಾನು ಸರಿ ಇದೆ. ನನಗನ್ಸೋ ಹಾಗೆ ಜೂಜಾಟದ ಈ ಆಹ್ವಾನ, ಇದನ್ನ ನೀನ್ ಸ್ವೀಕಾರ ಮಾಡಬಾರ್ದು ಯುಧಿಷ್ಠಿರ. ಸಾಮ್ರಾಟರಿಗೆ ಮಿತ್ರರಿರೋದಿಲ್ಲ, ಯಾವ ಸಂಬಂಧಿಗಳು ಇರೋದಿಲ್ಲ. ಅವರಿಗೇನಿದ್ರು ಸಹಾಯಕರಿರ್ತಾರೆ ಅಥವಾ ಶತ್ರುಗಳಿರ್ತಾರೆ. ಇದು ನಿಜವಾಗ್ಲೂ ಏನು ಅನ್ನೋದನ್ನ ಯೋಚಿಸಿ ವಿಚಾರ ಮಾಡ್ಬೇಕಾಗತ್ತೆ. ಇದು ಯಾವುದಾದ್ರೂ ಸಹಾಯಕನ ಸಹಾಯನ ಅಥವಾ ಯಾವುದೋ ಶತ್ರುವಿನ ಪ್ರತೀಕಾರನ? ನೀವು ಇದೇನ್ ಮಾತಾಡ್ತಾ ಇದ್ದೀರಾ ಮಾಧವ? ಸಂದೇಶ ಸ್ವತಃ ಮಹಾರಾಜರಿಂದ ಬಂದಿರೋದು ಅಂದ್ರೆ ಖಂಡಿತ ಗುರು ದ್ರೋಣ, ವಿದುರ ಚಿಕ್ಕಪ್ಪ ಹಾಗೆ ಭೀಷ್ಮ ಪಿತಾಮಹನಿಗೂ ಈ ವಿಷಯ ಗೊತ್ತಿರಲೇಬೇಕು. ನಾನು ಒಪ್ತೇನೆ, ಅಲ್ಲಿ ಪಿತಾಮಹ ಭೀಷ್ಮ ಇದ್ದಾರೆ, ಹಾಗೆ ಗುರು ದ್ರೋಣ ಇದ್ದಾರೆ. ಆದ್ರೆ ಇವರೆಲ್ಲರೂ ರಾಜಸಿಂಹಾಸನದ ಸೇವಕರು. ಮತ್ತೆ ಅಲ್ಲಿ ದುರ್ಯೋಧನನು ಇದ್ದಾನೆ. ಅವನು ಹಸ್ತಿನಾಪುರಕ್ಕೆ ಭಾವಿ ರಾಜ. ಅವನ ಜೊತೆ ಅವನ ಕುತಂತ್ರಿ ಮಾವ ಶಕುನಿ ಕೂಡ ಇದ್ದಾನೆ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡೋದು ಒಳ್ಳೇದು. ನಮ್ಮ ಹಿರಿಯರು ನಮ್ಮನ್ನ ಆಹ್ವಾನಿಸಿದ್ದಾರೆ. ಹೋಗದೆ ಇರೋದು ಅವ್ರಿಗೆ ಅವಮಾನ ಮಾಡ್ದ ಹಾಗೆ. ಅದು ಅಲ್ಲದೆ ಜೂಜು ಒಂದು ಆಟ ಅಷ್ಟೇ ತಾನೆ. ಆಟ ಎಲ್ಲಿವರೆಗೂ ಆಟ ಆಗಿರುತ್ತೆ ಅಂದ್ರೆ ಅದರ ಹಿಂದೆ ಯಾರ ಮನ್ಸಲ್ಲೂ ಕಲ್ಮಶ ಇಲ್ದೇ ಇರೋವರೆಗೂ. ನನಗನ್ಸೋ ಹಾಗೆ ನೀನು ರಾಜ್ಯನ ನೋಡ್ಕೋ. ಜೂಜಾಟದಲ್ಲಂತೂ ನೀನು ಪಾಲ್ಗೊಳ್ಬೇಡ ಯುಧಿಷ್ಠಿರ. ನೀವು ಪರಮ ಜ್ಞಾನಿಗಳು ಮಾಧವ. ನಿಮಗೆ ಗೊತ್ತು, ಒಬ್ಬ ಕ್ಷತ್ರಿಯ ದ್ವಂದ್ವ ಮತ್ತೆ ಜೂಜು ಇದರ ಆಹ್ವಾನನ ತಿರಸ್ಕರಿಸೋ ಹಾಗಿಲ್ಲ. ನೀವೇನಾದ್ರೂ ಹೋಗ್ಬೇಕು ಅನ್ಸಿದ್ರೆ ನೀವು ಹೋಗಬಹುದು. ಆದ್ರೆ ಒಂದು ಮುಖ್ಯವಾದ ವಿಷಯವನ್ನ ಸದಾ ನೆನ್ಪಿಟ್ಕೊಳ್ಳಿ. ಏನೇ ಮಾಡೋದಿದ್ರೋ ಅದನ್ನ ಪ್ರೀತಿಯಿಂದ ಮಾಡಿ. ಏನೇ ಮಾಡಿದ್ರು ನಿಮ್ಮ ಹೃದಯದಲ್ಲಿ ಪ್ರೀತಿನ ಅನುಭವಿಸಿ ಯುಧಿಷ್ಠಿರ. ಈ ಪ್ರೀತಿಯನ್ನ ಹೃದಯದಲ್ಲಿ ಎಚ್ಚರ ಮಾಡ್ಕೊಳ್ಳಿ. ಹಾಗೆ ಯಾರದ್ದೋ ಪ್ರಚೋದನೆಗೆ ಮಾತ್ರ ಒಳಗಾಗಬೇಡಿ. ಅದೇನ್ ಬೇಕಾದ್ರೂ ಆಗೋಗ್ಲಿ. ಈಗ ಬಹುಶಃ ನಾನು ದ್ವಾರಕಾಗ ಹೋಗೋ ಸಮಯ ಬಂದಾಗಿದೆ. ನನಗೆ ಅಪ್ಪಣೆ ಕೊಡಿ. ಏನಾಯ್ತು ಕೃಷ್ಣ? ಇವತ್ತಿಗೂ ಮುಂಚೆ ಇಷ್ಟು ಚಿಂತೆಯಲ್ಲಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಏನಾಗುತ್ತೋ ಅನ್ನೋದ್ರ ಬಗ್ಗೆ ನನಗೆ ಚಿಂತೆ ಇದೆ ರಾಧಾ. ಈಗೇನಾದ್ರೂ ಎಲ್ಲ ತಮ್ಮ ಮನ್ಸಲ್ಲಿ ಪ್ರೀತಿಯನ್ನ ಎಚ್ಚರಿಸ್ಕೊಳ್ದೇ ಇದ್ರೆ ಆಗ? ಕೃಷ್ಣ, ಆದ್ರೆ ಇದು ಕೇವಲ ಒಂದು ಆಟ ಅಲ್ವಾ? ಜೂಜು. ಮತ್ತೆ ಇದರಲ್ಲಿ ಚಿಂತೆ ಮಾಡೋ ಮಾತೇನಿದೆ? ಈ ಆಟ ಎಂಥ ರೂಪ ಪಡ್ಕೊಳ್ಳುತ್ತೆ ಅಂದ್ರೆ ರಾಧಾ, ಈ ಪ್ರಪಂಚ ಇದನ್ನ ಮರಿಬೇಕು ಅನ್ಕೊಂಡ್ರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅಂಥದ್ದೇನಾಗತ್ತೆ? ನಾನು ದ್ರೌಪದಿಗೆ ಹೇಳಿದ್ದೆ, ಪ್ರತಿ ಕರ್ಮಕ್ಕೂ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಹಾಗೆ ಅವಳು ಈ ಫಲಕ್ಕೆ ತಯಾರಾಗಿರ್ಬೇಕು ಅಂತ. ದ್ರೌಪದಿ? ಆದ್ರೆ ಅವಳು ಈ ಆಟದ ಭಾಗನೇ ಅಲ್ಲ.
ಈ ಆಟ ಅಂತೂ ಕೌರವ ಮತ್ತೆ ಪಾಂಡವರ ಮಧ್ಯೆ ಅಲ್ವಾ? ಕರ್ಮದ ಪ್ರತಿಫಲ ಯಾವುದೋ ಕಾರಣಕ್ಕೆ ಬರುತ್ತೆ, ಆದ್ರೆ ಬಂದೇ ಬರುತ್ತೆ. ಇಲ್ಲ ಕೃಷ್ಣ, ಅದೇನ್ ಬೇಕಾದ್ರೂ ಆಗ್ಲಿ ನಾನ್ ದ್ರೌಪದಿಗೇನೂ ಕೆಟ್ಟದಾಗೋಕ್ ಬಿಡೋದಿಲ್ಲ. ಅವಳೇನ್ ತಪ್ಪು ಮಾಡಿದಾಳೆ? ಪಾಂಡವರು ತಮ್ಮೊಳಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ದ್ರೌಪದಿ ಅಂತೂ ಪ್ರೀತಿಯಿಂದ ಎಲ್ಲರ ಮಾತು ಕೇಳಿದಾಳೆ, ನಿನ್ನ ಮಾತನ್ನು ಕೇಳಿದಾಳೆ. ನಾನ್ ಹೇಗ್ ಮರೀಲಿ? ಅವಳು ನನ್ನ ಕೃಷ್ಣನ ಗೆಳೆಯ ಮಾಡ್ಕೊಂಡಿದ್ದಾಳೆ, ನಿನ್ನ ಬೆರಳಿಗೆ ಪಟ್ಟಿ ಕಟ್ಟಿದಾಳೆ. ಇದು ಅವಳು ನನಗ್ ಮಾಡಿರೋ ತುಂಬಾ ದೊಡ್ಡ ಉಪಕಾರ. ಅದೇನ್ ಬೇಕಾದ್ರೂ ಆಗ್ಲಿ, ದ್ರೌಪದಿಗೆ ಏನೂ ಕೆಟ್ಟದಾಗ್ಲೇಬಾರ್ದು. ಕರ್ಮದ ಪ್ರಹಾರ ಕಠೋರವಾಗೇ ಇರುತ್ತೆ ರಾಧಾ, ಹಾಗೆ ಅದನ್ನ ಸಹಿಸ್ಕೊಳ್ಳೇಬೇಕಾಗತ್ತೆ. ಯಾವಾಗ ಇಷ್ಟೆಲ್ಲ ಜನರ ಕರ್ಮದ ಪ್ರವಾಹ ಒಂದೇ ಘಟನೆಯಲ್ಲಿ ಸಾಕಾರ ಆಗೋಕ್ ಶುರು ಆದ್ರೆ ಆಗ ನಾರಾಯಣನು ಏನು ಮಾಡೋಕ್ಕಾಗಲ್ಲ. ಈಗೇನೇ ಮಾಡೋದಿದ್ರು ಪ್ರೀತಿನೇ ಮಾಡೋಕ್ಕಾಗೋದು. ಇವರೆಲ್ಲರ ಮನ್ಸಲ್ಲಿ ಪ್ರೀತಿ ಹುಟ್ಕೊಳ್ಳಿ ಅಂತ ನಾನು ಬಯಸ್ತೇನೆ. ಹಾಗೆ ನನ್ನ ಆಸೆ ಏನು ಅಂದ್ರೆ ಇವತ್ತೇ ಇವರೆಲ್ಲರ ಮನ್ಸಲ್ಲೂ ಪ್ರೀತಿ ಹುಟ್ಲೇಬೇಕು ರಾಧಾ, ಇಲ್ಲ ಅಂದ್ರೆ ಮಹಾ ಅನರ್ಥ ಆಗೋಗತ್ತೆ. ಏನೇ ಆಗ್ಲಿ ಕೃಷ್ಣ, ಹಾಗೆಲ್ಲ ಏನಾದ್ರೂ ಆದ್ರೆ ನೀನು ಹಸ್ತಕ್ಷೇಪ ಮಾಡಲೇಬೇಕು. ಇಂದ್ರಪ್ರಸ್ಥದ ಮಹಾರಾಜ ಯುಧಿಷ್ಠಿರ ಸಪರಿವಾರವಾಗಿ ಆಗಮಿಸುತ್ತಿದ್ದಾರೆ. ಸಾಮ್ರಾಟ ಯುಧಿಷ್ಠರಿಗೆ, ಸಾಮ್ರಾಟ ಯುಧಿಷ್ಠರಿಗೆ, ಸಾಮ್ರಾಟ ಯುಧಿಷ್ಠರಿಗೆ, ಸಾಮ್ರಾಟ ಯುಧಿಷ್ಠರಿಗೆ. ಕುರುಡನ ಮಗ ಕುರುಡ, ನೇತ್ರಹೀನ ಧೃತರಾಷ್ಟ್ರನ ಪುತ್ರ, ದೃಷ್ಟಿಹೀನ ದುರ್ಯೋಧನ. ಪ್ರಣಾಮಗಳು ಮಾತೆ ಕುಂತಿ. ಮಹಾರಾಜ, ನಿಮ್ಮ ತಮ್ಮ ಪಾಂಡುವಿನ ಮಕ್ಕಳು ನಿಮ್ಮ ಆದೇಶವನ್ನು ಪಾಲಿಸುವುದಕ್ಕೆ ಬಂದಿದ್ದಾರೆ. ನನಗೆ ಸಂತೋಷವಾಗಿದೆ. ಸಾಮಾನ್ಯವಾಗಿ ತಮ್ಮನ ಸಂಸಾರ ಬೇರೆ ಕಡೆ ಹೋದ್ಮೇಲೆ ಅವರ ಮಕ್ಕಳು ದೊಡ್ಡಪ್ಪನಿಂದ ದೂರ ಆಗ್ಬಿಡ್ತಾರೆ. ಆದ್ರೆ ನಾನು ಅತ್ಯಂತ ಭಾಗ್ಯಶಾಲಿಯಾಗಿದ್ದೇನೆ. ಈ ಮಕ್ಕಳು ನಾನು ಕರೆದಿದ್ದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನಿಮಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ ದೊಡ್ಡಪ್ಪ. ಏನಾದ್ರೂ ದೇವರು ನನ್ನ ದೃಷ್ಟಿ ನನ್ನಿಂದ ಕಿತ್ಕೊಳ್ಳದೆ ಇದ್ದಿದ್ರೆ ಇವತ್ ನಾನು ನನ್ನ ಮಕ್ಕಳ ವೈಭವನ ನೋಡಬಹುದಾಗಿತ್ತು. ಆಚಾರ್ಯ ದ್ರೋಣ ನನಗೆ ಹೇಳಿದ್ದಾರೆ, ಇಂದ್ರಪ್ರಸ್ಥ ತುಂಬಾನೇ ಒಳ್ಳೆಯ ನಗರ ಅಂತ. ಪ್ರಪಂಚದಲ್ಲೇ ಉತ್ತಮವಾದ ನಗರ ಮಾಡಿಸಿದ್ದಾರೆ ನನ್ನ ಶಿಷ್ಯರು ಮಹಾರಾಜ. ಮಗು ಯುಧಿಷ್ಠಿರ, ನಿನ್ನ ಹತ್ರ ಒಂದು ಕೋರಿಕೆ ಇದೆ. ಅತಿಥಿ ಆತಿಥ್ಯದ ಎಲ್ಲಾ ರಿವಾಜ್ಗಳನ್ನು ಒಪ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈ ಜೂಜಾಟ ಮಾತ್ರ ಆಡ್ಬೇಡ. ಅಪ್ಪಾಜಿಯವರು ಸರಿಯಾಗಿ ಹೇಳಿದ್ದಾರೆ. ಎಲ್ಲಿ ದ್ಯೂತ ನಡೆಯುತ್ತೋ ಅಲ್ಲಿ ಯಮಧೂತರು ವಾಸವಾಗಿರ್ತಾರೆ. ದ್ಯೂತ ಪ್ರೀತಿಯನ್ನೆಲ್ಲ ಶತ್ರುತ್ವ ಹುಟ್ಟಾಕತ್ತೆ. ಸಹೋದರರಲ್ಲಿ ಜೂಜಾಕೆ? ಇದೆಂತ ಮಾತಾಡ್ತಾ ಇದ್ದೀರಾ ಪಿತಾಮಹ ನೀವು? ಇದು ಪಂದ್ಯ ಅಲ್ಲ, ಆಟ. ಇದು ಆಟ. ಮತ್ತೆ ಮಹಾಮಂತ್ರಿ ವಿದುರ, ನೀವು ಪರಮ ಜ್ಞಾನಿಗಳು. ನಿಮಗಿಂತ ಚೆನ್ನಾಗಿ ಯಾರು ಗೊತ್ತಿರುತ್ತೆ ಆಟ ಏನಿದ್ರು ಅಣ್ಣ ತಮ್ಮಂದ್ರಲ್ಲೇ ಆಗೋದು. ಹಾಗೆ ಅಪ್ಪಾಜಿಯವರು ಎಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ ಪಾಂಡವರ ಸತ್ಕಾರಕ್ಕೆ. ಏನಾದ್ರೂ ಪಾಂಡವರು ಆಡದೇ ಇದ್ರೆ ಅಪ್ಪಾಜಿಗೆ ಬೇಸರ ಆಗುತ್ತೆ. ಹಾಗೇನಾದ್ರೂ ಅಪ್ಪಾಜಿಗೆ ಬೇಸರ ಆದ್ರೆ ಆಗ ಪಾಂಡವರಿಗೆ ಅಳುಕು ಕಾಡುತ್ತೆ. ಏನಾದ್ರೂ ಅವರಿಗೆ ಅಳುಕು ಅನ್ಸಿದ್ರೆ ಆಗ ಅತಿಥಿ ಸತ್ಕಾರಕ್ಕೆ ಚ್ಯುತಿ ಆಗುತ್ತೆ. ಇವರು ಅತಿಥಿಗಳಲ್ಲ, ಪರಿವಾರದಲ್ಲೇ ಒಂದು ಭಾಗ. ಹಾಗೆ ಪರಿವಾರದ ಮುಖ್ಯಸ್ಥ ಸ್ವಯಂ ಮಹಾರಾಜರೇ ಜೂಜಿಗೆ ಆಹ್ವಾನ ಕೊಟ್ಟಿದ್ದಾರೆ. ಮತ್ತೆ ಅದೇ ಪರಿವಾರದ ಸದಸ್ಯ ಯುಧಿಷ್ಠಿರ ಅದನ್ನ ಸ್ವೀಕಾರ ಕೂಡ ಮಾಡಿದ್ದಾರೆ. ಮತ್ತೆ ಮಧ್ಯದಲ್ಲಿ ನೀವ್ಯಾಕೆ ಉಪದೇಶ ಕೊಡ್ತಾ ಇದ್ದೀರಾ ಪಿತಾಮಹ? ತಮ್ಮ, ಪಿತಾಮಹನ ಜೊತೆ ಜೋರಾದ ಧ್ವನಿಯಲ್ಲಿ ಮಾತಾಡೋದು ಸರಿಯಲ್ಲ. ಅಪ್ಪಾಜಿ, ತುಂಬಾ ಆಸೆ ಇದೆ ದುರ್ಯೋಧನನಿಗೆ ಒಂದು ಸರಿಯಾದ ಜೂಜಾಟ ಆಡೋದಕ್ಕೆ. ನಿಮ್ದೇನ್ ತೀರ್ಮಾನ ಅಪ್ಪಾಜಿ?
ನಿಮ್ಮ ಯೋಚನೆ ಮತ್ತು ಸಲಹೆ ಮೇಲೆ ನನಗೆ ಯಾವಾಗ್ಲೂ ನಂಬಿಕೆ ಇದೆ ಪಿತಾಮಹ. ಆದ್ರೆ ಸಹೋದರರ ನಡುವೆ ಸ್ನೇಹ ಪೂರ್ವಕವಾಗಿ ಒಂದಾಟ ಆಡಿದ್ರೆ ಏನ್ ಸಮಸ್ಯೆ ಆಗುತ್ತೆ? ಅದನ್ನೇ ನಾನು ಹೇಳ್ತಾ ಇರೋದು. ಆಗ್ಬಹುದು ಅಣ್ಣ ಯುಧಿಷ್ಠಿರ. ನಾವು ಪೂರ್ತಿ ಪ್ರಪಂಚನೇ ಒಪ್ಕೊಳ್ಳೋದಕ್ ಬಿಡ್ತೀವಿ. ಸಾಮ್ರಾಟ ಯುಧಿಷ್ಠಿರನಿಗೆ ತಮ್ಮ ಕುಟುಂಬದ ಜನರ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲ ಅಂತ. ಇಲ್ಲ, ಹಾಗೇನೂ ಇಲ್ಲ. ನಮ್ಮ ಕುಟುಂಬದವರ ಮರ್ಯಾದೆಗೋಸ್ಕರ ನಾನು ಜೂಜಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಆಗಲಿ, ಸಾಮ್ರಾಟರ ನಿರ್ಣಯ ಅಪ್ಪಣೆಗೆ ಸಮಾನ. ಆದರೆ ಆಟ ಯಾವಾಗ ಸರಿ ಅನ್ಸುತ್ತೆ ಅಂದ್ರೆ ಅದಕ್ಕೆ ನಿಯಮಗಳಿದ್ದಾಗ. ನನ್ನ ಪ್ರಕಾರ ಆಟದ ನಿಯಮಗಳನ್ನ ತೀರ್ಮಾನ ಮಾಡ್ಕೋಬೇಕು. ಸೋದರರಲ್ಲಿ ಎಂತ ನಿಯಮ? ಏನಾದ್ರೂ ಇದೇ ಇಚ್ಛೆ ಆಗಿದ್ರೆ ಅದನ್ನ ಆಟದ ಸಮಯದಲ್ಲಿ ತೀರ್ಮಾನ ಮಾಡ್ಕೊಳ್ಳೋಣ. ಈಗ ತಾನೇ ನಮ್ಮ ಅಣ್ಣಂದಿರು ಬಂದಿದ್ದಾರೆ, ಅವರಿಗೆ ವಿಶ್ರಾಂತಿ ತಗೊಳಕ್ ಬಿಡಿ. ಈ ಜೂಜು ಈಗ ತೀರ್ಮಾನ ಆಗಿರೋದು, ಅಂದ್ರೆ ಅದರ ನಿಯಮಗಳು ಈಗಲೇ ತೀರ್ಮಾನ ಆಗಬೇಕು, ಇದೇ ಕ್ಷಣದಲ್ಲಿ. ಎಲ್ಲಕ್ಕಿಂತ ಮೊದಲ ನಿಯಮ, ಯಾವುದೇ ರಾಜಸ್ತ್ರೀ ಈ ಆಟದಲ್ಲಿ ಭಾಗವಹಿಸೋದಿಲ್ಲ, ಹಾಗೆ ಇದನ್ನ ನೋಡೋ ಹಾಗೂ ಇಲ್ಲ. ಏನಾದ್ರೂ ಹೇಳೋ ವಿಷಯ ಇದೆಯಾ ಮಹಾಮಂತ್ರಿ ವಿದುರ? ಜೂಜಿನ ಆಟದಲ್ಲಿ ಒಂದು ಸ್ತ್ರೀಗೆ ಏನ್ ಕೆಲ್ಸ? ಜೂಜಿನ ಆಟ ಏನಿದ್ರು ಗಂಡಸರ ಮನೋರಂಜನೆಗೆ ಅಂತ ಇರೋದು. ಎರಡನೇ ನಿಯಮ, ಆಟ ನಿರ್ಮಲ ಮತ್ತು ಮಿತಿಯಲ್ಲಿರಬೇಕು. ಅದಕ್ಕೆ ಪಣಕ್ಕಿಡೋದು ತಮ್ಮ ಅಧಿಕಾರದಲ್ಲಿರೋದನ್ನ ಮಾತ್ರ. 100ಕ್ಕೆ 100 ಪಣಕ್ಕೆ ಇಡೋದು ತಮ್ಮ ಅಧಿಕಾರದಲ್ಲಿರೋದನ್ನ ಮಾತ್ರ. ಆದರೆ ಕೆಲವು ವಿಷಯಗಳು ನಾನು ಹೇಳೋದಿದೆ. ಯಾಕಂದ್ರೆ ನಿಮ್ಮ ಹಾವ ಭಾವಗಳು ತೋರಿಸ್ತಾ ಇದೆ ನಾನು ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅಂತ. ನಿಮಗೆ ಯಾಕೆ ಆತರ ಅನಿಸ್ತಾ ಇದೆ? ಅದಕ್ಕೆ ನಾನು ಬಯಸೋದು, ನೀವು ಮಾತ್ರ ಅಲ್ಲ, ಪೂರ್ತಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಜೂಜು ಆಡೋ ಸಮಯದಲ್ಲಿ ಆಸೀನರಾಗಿರಬೇಕು. ಹಾಗೆ ನನ್ನ ಮೇಲೆ ಹಾಗೂ ಮಾಮಾಶ್ರೀ ಮೇಲೆ ಯಾರು ಮೋಸದ ಅಪವಾದ ಹೊರಿಸಬಾರ್ದು. ಖಂಡಿತ, ನಾವು ಅಲ್ಲೇ ಕೂತಿರ್ತೀವಿ. ಹಾಗೆ ಅವಶ್ಯಕತೆ ಬಂದಾಗ ಆಟ ಕೂಡ ನಿಲ್ಲಿಸ್ತೀವಿ. ಜೂಜಿನ ಆಟದ ಮಧ್ಯದಲ್ಲಿ ದೊಡ್ಡವರು ಮಾತಾಡಿದ್ರೆ ಆಟದಲ್ಲಿ ಆನಂದನೇ ಇರೋದಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ದೊಡ್ಡವರ ಅವಶ್ಯಕತೆ ಬಂದಾಗ ಸಲಹೆಗಳು ಕೇವಲ ಆಟಕ್ಕೆ ಮಾತ್ರ ಕೊಡಬೇಕು. ಆದ್ರೆ ಆಟ ನಿಲ್ಲಿಸುವ ಅಧಿಕಾರ ಕೇವಲ ಆಟಗಾರರಿಗೆ ಮಾತ್ರ ಇರೋದು. ಅಂದ್ರೆ ನಾನು ಮತ್ತೆ ಅಣ್ಣ ಯುಧಿಷ್ಠಿರ. ನನಗೆ ಒಪ್ಪಿಗೆ ಇದೆ. ಎಷ್ಟೇ ಆದ್ರೂ ಇದು ಜೂಜು, ದ್ವಂದ್ವ ಅಲ್ಲ. ಸುಖ, ದುಃಖ, ಮೃತ್ಯು, ಮಹಾಮಾರಿ ಇವೆಲ್ಲ ಯಾವತ್ತೂ ಹೇಳಿ ಬರೋದಿಲ್ಲ ಅಥವಾ ಕೇಳಿ ಬರೋದಿಲ್ಲ. ಹಾಗೆ ಒಂದು ರೀತಿ ಈ ಜೂಜಾಟನೂ ಹೀಗೆ ಇರುತ್ತೆ. ಒಂದು ಕಾರಾಗೃಹದ ಹಾಗೆ, ಒಂದು ಜೇಡರ ಬಲೆ ಹಾಗೆ. ಹೇಗೆ ಜೇಡರ ಬಲೆ ತನ್ನ ಕಡೆಗೆ ಬರೋ ಹಾಗೆ ಒಂದು ಕೀಟನ ಪ್ರಚೋದಿಸುತ್ತೋ, ತನ್ನ ಹೊಳಪಿನಿಂದ, ತನ್ನ ಹೆಣಿಗೆಯಿಂದ, ಹಾಗೆ ಈ ಜೂಜಿನ ಆಟನೂ ಮನುಷ್ಯನನ್ನ ತನ್ನ ಕಡೆಗೆ ಬರೋ ಹಾಗೆ ಪ್ರಚೋದಿಸುತ್ತೆ. ಕೊನೆಗೆ ಮನುಷ್ಯ ಹೋಗಿ ಸಿಕ್ಕಾಕೊಳ್ತಾನೆ. ವ್ಯತ್ಯಾಸ ಕೇವಲ ಇಷ್ಟೇ, ಯಾವಾಗ ಕೀಟ ಈ ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೋ ಆಗ ಅದು ತನ್ನ ಪ್ರಾಣ ಕಳ್ಕೊಳ್ಳುತ್ತೆ. ಮನುಷ್ಯ ಯಾವಾಗ ಈ ಜೂಜಿನ ಪ್ರಚೋದನೆಗೆ ಬರ್ತಾನೋ ಅವನು ತನ್ನ ಮಾನ ಮತ್ತೆ ತನ್ನ ಹಣ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನೆ, ತನ್ನ ವಿವೇಕನ ಕಳ್ಕೋತಾನೆ. ಆದ್ರೆ ನೀವು ಯಾವತ್ತಿಗೂ ನಿಮ್ಮ ವಿವೇಕನ ಕಳ್ಕೋಬೇಡಿ. ನಿಮ್ಮ ಮನಸ್ಸಲ್ಲಿ ದುರಾಸೆ ಏನಾದ್ರೂ ಹುಟ್ಕೊಂಡ್ರೆ, ನಿಮಗೆ ಆಸೆ ಜಾಸ್ತಿ ಆದ್ರೆ, ನೀವೇನಾದ್ರೂ ಈ ಜೂಜಿನ ಆಟಕ್ಕೆ ಪ್ರವೇಶ ಮಾಡಿದ್ರೆ ನೆನಪಿಟ್ಕೊಳ್ಳಿ, ಅದರಿಂದ ಮತ್ತೆ ಹಿಂದೆ ಬರೋದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ನೀವು ನಿಮ್ಮ ವಿವೇಕವನ್ನ ಯಾವತ್ತೂ ಬಿಡಬೇಡಿ. ಯಾಕೆ ಅಂದ್ರೆ ವಿನಾಶ ಬರೋದಕ್ಕೆ ಮೊದಲನೇ ಸಂಕೇತನೇ ವಿವೇಕ ಹೋಗೋದಾಗಿರುತ್ತೆ. ಈ ಪ್ರಚೋದನೆಗೆ ಮಾತ್ರ ಒಳಗಾಗಬೇಡಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ,
ರಾಧೆ ರಾಧೆ.